16/2/2026 ಪರಿಚಯ. ಪ್ರಪಂಚದ ಭೂಖಂಡಗಳಲ್ಲಿ ಏಷ್ಯಾ ದೊಡ್ಡದು. ಹೀಗಾಗಿ ಅದು ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಸಸ್ಯವರ್ಗ, ವನ್ಯಜೀವಿ, ಮಣ್ಣಿನ ಪ್ರಕಾರ ಮೊದಲಾದವುಗಳಲ್ಲಿ ವೈವಿಧ್ಯತೆ ಹೊಂದಿದೆ. ಈ ಖಂಡದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ ಪ್ರಸ್ಥಭೂಮಿಗಳು, ಫಲವತ್ತಾದ ವಿಶಾಲ ಮೈದಾನ, ಮರುಭೂಮಿ, ನದಿ ವ್ಯವಸ್ಥೆ ಮತ್ತು ಸರೋವರಗಳು ಕಂಡುಬರುತ್ತವೆ. ಜೊತೆಗೆ ಭಾಷೆ, ಧರ್ಮ, ಜನಸಂಖ್ಯೆ ಹಂಚಿಕೆ ಮತ್ತು ಜನಸಾಂದ್ರತೆಗಳಲ್ಲಿಯೂ ನಾವು ವೈವಿಧ್ಯತೆಯನ್ನು ಕಾಣಬಹುದು. ಆದ್ದರಿಂದ ಏಷ್ಯಾವನ್ನು ವೈವಿಧ್ಯತೆಗಳ ಖಂಡ ಎಂದು ಕರೆಯುತ್ತಾರೆ. ಏಷ್ಯಾ ಖಂಡದ ಪ್ರಮುಖ ಅಂಶಗಳು: ಅತಿ ದೊಡ್ಡ ದೇಶ ರಷ್ಯಾ, ಏಷ್ಯಾ ಭಾಗ ಮತ್ತು ಚೀನಾ. ಜನಸಂಖ್ಯೆ: ಚೀನಾ ಮತ್ತು ಭಾರತದ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ದೇಶವಾಗಿದ್ದು ಏಷ್ಯಾದಲ್ಲಿವೆ. ಧರ್ಮಗಳು: ತವರೂರು ಹಿಂದೂ, ಬೌದ್ಧ, ಜೈನ, ಸಿಖ್, ಇಸ್ಲಾಂ ಮತ್ತು ಯಹೂದಿನ್ ಧರ್ಮಗಳು ಏಷ್ಯಾದಲ್ಲಿ ಹುಟ್ಟಿದವು. ವೈವಿಧ್ಯತೆ: ಅತಿ ಶೀತಲ ಪ್ರದೇಶ, ಸೈಬೀರಿಯಾದಿಂದ ಹಿಡಿದು ಉಷ್ಣವಲಯದ ಕಾಡುಗಳವರೆಗೆ ವಿಭಿನ್ನ ಹವಾಮಾನವನ್ನು ಕಾಣಬಹುದು. ಅರ್ಥವ್ಯವಸ್ಥೆ: ಕೃಷಿಯ ಜೊತೆಗೆ ಏಷ್ಯಾ ಕೈಗಾರಿಕಾ ರಂಗದಲ್ಲಿ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ. ಅದರಲ್ಲಿ 48 ದೇಶಗಳಿವೆ. ಪ್ರಮುಖ ದೇಶಗಳೆಂದರೆ ಭಾರತ, ಚೀನಾ, ರಷ್ಯಾ, ಪಾಕಿಸ್ತಾನ್, ಜಪಾನ್, ಮಂಗೋಲಿಯಾ, ಬರ್ಮಾ, ಇಂಡೋನೇಷ್ಯಾ, ಸಿಂಗಪೂರ, ಭೂತಾನ್, ಶ್ರೀಲಂಕಾ ಮುಂತಾದವು. ಪ್ರಮುಖ ನದಿಗಳು: ಸಿರಿಯಾ ಮತ್ತು ಇರಾಕನ್ ಯುಫ್ರೇಟಿಸ್ ಮತ್ತು ಟೈಗ್ರಿಸ್, ಭಾರತದ ಸಿಂಧೂ, ಗಂಗಾ ನದಿಗಳು, ಚೀನಾದ ಯಾಂಗ್ಸೆ, ಸಿಕಿಯಾಂಗ್, ವಾಂಗ್ ಹೋ ನದಿಗಳು. ಪ್ರಮುಖ ದ್ವೀಪಗಳು: ಜಪಾನ್, ಲಾಚು, ಫಿಲಿಪೈನ್ಸ್. ಪ್ರಮುಖ ವೃತ್ತಿ: ವ್ಯವಸಾಯ. ಪ್ರಮುಖ ಬೆಳೆಗಳು: ಹತ್ತಿ, ಸೆಣಬು, ಕಬ್ಬು, ಕಾಫಿ, ಕೋಕೋ, ತೃಣಧಾನ್ಯಗಳು. ಭಾರತದ ಮೇಘಾಲಯ ರಾಜ್ಯದ ಮಾಸಿನ್ರಾಮ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ಪ್ರಮುಖ ಮರಗಳು: ಫರ್, ಪೈನ್, ಕುರುಚಲು ಸಸ್ಯ, ಮಹಾಗನಿ, ರಬ್ಬರ್, ಶ್ರೀಗಂಧ, ಬಿದಿರು, ಆಲವ್, ಓಕ್ ಮರಗಳು. ಪ್ರಮುಖ ಖನಿಜಗಳು: ಕಬ್ಬಿಣದ ಅದಿರು, ಕಲ್ಲಿದ್ದಲು, ಮ್ಯಾಂಗನೀಸ್, ಬಾಕ್ಸೈಟ್, ಪೆಟ್ರೋಲಿಯಂ. ಸೌದಿ ಅರೇಬಿಯಾ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶವಾಗಿದೆ. ಏಷ್ಯಾ ಖಂಡದಲ್ಲಿ ಸುಮಾರು 476 ಕೋಟಿ ಜನಸಂಖ್ಯೆ ಇದೆ. ಇದು ಪ್ರಪಂಚದ ಜನಸಂಖ್ಯೆಯ 60% ಸಚೇತನ ಚಟುವಟಿಕೆ ಪೂರ್ತಿಯಾಗಿ ಖಂಡಗಳ ಬಗ್ಗೆ ಇದೆ. ಇವತ್ತಿನ ಸಚೇತನ ಚಟುವಟಿಕೆಯಲ್ಲಿ ಏಷ್ಯಾ ಖಂಡದ ಪರಿಚಯವನ್ನು ಮಾಡಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಈ ಒಂದು ಖಂಡದ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ಪರಿಚಯವನ್ನ ಮಾಡಿಕೊಟ್ರು. ಯಾಕಂದ್ರೆ ಒಂದು ಖಂಡದ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು 5-10 ನಿಮಿಷಗಳು ಸಾಕಾಗೋದಿಲ್ಲ. ಆದರೂ ಸಹ ಸಂಕ್ಷಿಪ್ತ ಮಾಹಿತಿಯನ್ನ ವಿದ್ಯಾರ್ಥಿಗಳು ಹೇಳಿದ್ರು. ಗ್ಲೋಬ್ ಅಥವಾ ನಾವು ಗೋಳ ಅಂತ ಕರಿತೀವಿ. ಏನು ಗ್ಲೋಬ್ ಅಂದ್ರೆ ಏನು? ಭೂಮಿಯ ಒಂದು ಚಿಕ್ಕ ಮಾದರಿ. ಈ ಒಂದು ಭೂಮಿಯ ಚಿಕ್ಕ ಮಾದರಿಯನ್ನ ಅದು ಹೆಂಗಿರುತ್ತೆ? ಗ್ಲೋಬ್ ರೌಂಡ್ ಇರುತ್ತೋ, ಚೌಕಾಕಾರದಲ್ಲಿರುತ್ತೋ? ಸರಿ, ಜಿಯಾಯ್ಡ್ ಆಕಾರ ಅಂತ ಕರಿತೀವಿ. ಈ ಒಂದು ಭೂಮಿಯನ್ನ ನಾವು ಪ್ರಮುಖವಾಗಿ 4 ಗೋಳಗಳಾಗಿ ವಿಂಗಡಿಸ್ತೀವಿ: ಪೂರ್ವಾರ್ಧಗೋಳ ಮತ್ತು ಪಶ್ಚಿಮಾರ್ಧಗೋಳ. ಈಗ ಹೇಳಿರ್ತಕ್ಕಂಥ ಖಂಡ ಏಷ್ಯಾ ಖಂಡ. ಇದು ಎಲ್ಲೈತೆ ಅಂತಂದ್ರೆ ಉತ್ತರಾರ್ಧಗೋಳದಲ್ಲಿ ಇರ್ತಕ್ಕಂಥದ್ದು ಒಂದು ಖಂಡ. ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಇರ್ತಕ್ಕಂಥ ಒಟ್ಟು ಖಂಡಗಳು ಎಷ್ಟು? 7 ಖಂಡಗಳು. ಏಷ್ಯಾ ಖಂಡ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ, ಯುರೋಪ್. ಇವೆಲ್ಲ 7 ಖಂಡಗಳು. ಅದರಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂತಂದ್ರೆ ಏಷ್ಯಾ ಖಂಡ. ಸರಿ, ಈ ಏಷ್ಯಾ ಖಂಡದ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ವಿದ್ಯಾರ್ಥಿಗಳು ಕೊಟ್ಟರು. ಎಲ್ಲರ ಪರವಾಗಿ ಧನ್ಯವಾದ.